ಹಾಯ್ ಫ್ರೆಂಡ್ಸ್, ನಾವಿವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ. ಮೆಂತ್ಯ ಸೊಪ್ಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಏನಂದರೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡುತ್ತೆ, ಮತ್ತು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಅದನ್ನು ಸಹ ಕಮ್ಮಿ ಮಾಡುತ್ತೆ, ಮತ್ತು ಬೂಸ್ಟಿಂಗ್ ಲ್ಯಾಕ್ಟೇಷನ್. ಹಾಲುಣಿಸುವ ಸ್ತ್ರೀಯರಿಗೆ ಹಾಲನ್ನು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ. ಹೀಗೆ ನಾವು ಇದನ್ನು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಕೆಲವರು ಇದನ್ನು ದಂಟನ್ನು ಸಹ ಉಪಯೋಗಿಸ್ತಾರೆ. ನಾನು ದಂಟನ್ನು ಉಪಯೋಗಿಸಲ್ಲ, ಬರೀ ಸೊಪ್ಪನ್ನು ಮಾತ್ರ ಉಪಯೋಗಿಸ್ತೇನೆ. ನಂತರ ಕ್ಲೀನಾಗಿ ತೊಳೆದ ನಂತರ ಹೀಗೆ ಕಾಣ್ತದೆ. 2ರಿಂದ 3 ಸಲ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಚಳಿಗಾಲಕ್ಕೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಡೆವಲಪ್ ಮಾಡುತ್ತೆ. ಮತ್ತು ನಮ್ಮ ಪಲ್ಯಕ್ಕೆ ಬೇಕಾದ ಕಾಯನ್ನು ತುರ್ಕೋಬೇಕು. ನಾನು ಇಲ್ಲಿ ಕಾಯಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ, ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೆ ಕಹಿ ಕಮ್ಮಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾಯಿನ ಜಾಸ್ತಿನೇ ಉಪಯೋಗಿಸ್ಕೊತಿದ್ದೀನಿ. ತದನಂತರ ನಮಗೆ ಪಲ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರುವ ಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಇದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ, ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಈ ಥರ ಸಿಡಿಯುವಾಗ ಜೀರಿಗೆನ ಹಾಕ್ಕೋಬೇಕು. ಜೀರಿಗೆ ಜೊತೆಗೆ ಬೆಳ್ಳುಳ್ಳಿನ ಸಹ ಹಾಕ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕು. ಅದು ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ ಪಲ್ಯಕ್ಕೆ. ಅದಾದಮೇಲೆ ನಾನು ನೀರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದಾದಮೇಲೆ ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕಿದ್ಮೇಲೆ ಸೊಪ್ಪನ್ನ ಹಾಕ್ಕೋಬೇಕು. ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಖಾರದ ಪುಡಿನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೆ ಖಾರದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಮಿಕ್ಸ್ ಮಾಡ್ಕೋಬೇಕು ಹೀಗೆ. ಇದಾದಮೇಲೆ ನಾವು ತುರಿದಿಟ್ಕೊಂಡಿರುವಂತಹ
ಕೊಬ್ಬರಿಯನ್ನು ಸೇರಿಸ್ಕೋಬೇಕು, ತೆಂಗಿನಕಾಯಿ ತುರಿ ಇದನ್ನು ನಾವು ಚೆನ್ನಾಗಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೀಗ ನಮ್ಮ ರುಚಿಯಾದ ಮೆಂತ್ಯ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆಲ್ಲ ಉಪಯೋಗಿಸ್ಕೋಬೋದು. ಧನ್ಯವಾದಗಳು.